ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳಿತಾಗ್ಲಿ. ಲಕ್ಷ್ಮಿ ಅಂದರೆ ಎಲ್ರಿಗೂ ಇಷ್ಟ, ಅದರಲ್ಲೂ ವಿಶೇಷವಾಗಿ ಈ ಒಂದು ಪಾಕೆಟ್ ಲಕ್ಷ್ಮಿ ನಾವೇನು ಸ್ಕ್ರೋಲ್ನಲ್ಲಿ ಕೂಡ ತೋರಿಸ್ತಾ ಇದ್ದೀವಿ, ಇದನ್ನು ಕೂಡ ಸಾಕಷ್ಟು ಜನ ಪಡ್ಕೊಂಡಿದ್ದಾರೆ. ಇನ್ನೂ ಯಾರೆಲ್ಲ ಪಡ್ಕೊಂಡಿಲ್ಲ ಅವರು ಹೇಗೆ ಪಡ್ಕೊಳ್ಬಹುದು ಗುರುಗಳೇ ಈ ವಿಚಾರವಾಗಿ? ಇನ್ನು ಪಡ್ಕೊಂಡಿರೋರು ಸಾಕಷ್ಟು ಒಪಿನಿಯನ್ಸ್ನ ಕೂಡ ತಮ್ಮ ಜೊತೆ ಶೇರ್ ಮಾಡಿರ್ತಾರೆ, ಏನೆಲ್ಲ ಹೇಳಿದ್ದಾರೆ ಈ ವಿಚಾರವಾಗಿ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆ್ಯಕ್ಚುಲಿ ಇದ್ರ ಬಗ್ಗೆ ಮಾತಾಡಲೇಬಾರ್ದು. ನಾವು ಯಾಕೆ ಮಾತಾಡಬಾರ್ದು ಅಂತಂದರೆ, ನನ್ನ ಪ್ರಕಾರ ಒಂದು ಅಡ್ವರ್ಟೈಸ್ಮೆಂಟ್ ಆಗಿಬಿಡುತ್ತೆ ಅಥವಾ ಜಾಹೀರಾತು ಅನ್ಸ್ಕೊಂಡ್ಬಿಡುತ್ತೇನೋ, ಇದನ್ನು ನಾವು ಇನ್ನೇನೋ ಮೋಟಿವೇಟ್ ಮಾಡ್ತಾ ಇದೀವೇನೋ ಅಂತ ಅನ್ಸುತ್ತೆ. ಮಾರ್ಕೆಟಿಂಗ್ ಈ ಪದ ಕರೆಕ್ಟ್, ಮಾರ್ಕೆಟಿಂಗ್ ಮಾಡ್ತಾ ಇದ್ದೆ ಅಂದ್ಕೊಂಡ್ಬಿಡ್ತಾರೇನೋ. ಅದಲ್ಲವೇ ಅಲ್ಲ. ಈ ಊಟ ಅನ್ನೋದು ಇದೆಯಲ್ಲ, ನೀವು ಮಾರ್ಕೆಟಿಂಗ್ ಮಾಡೋದಲ್ಲ. ನಿಮ್ಮ ಮನೆ ಊಟವನ್ನು ನೀವು ಮಾರ್ಕೆಟಿಂಗ್ ಮಾಡೋದಲ್ಲ, ನೀವು ಅದಕ್ಕೆ ಉಣ್ಲಿಕ್ಕೆ. ಅದು ಹೌದು. ನಿಮಗೆ ದಾಹ ಆಗ್ತಾ ಇದೆಯಾ? ಏನು ಬೇಕು ನಿಮಗೆ? ನೀರು ಬೇಕೋ, ಮಜ್ಜಿಗೆ ಬೇಕೋ, ಪಾನಕ ಬೇಕೋ, ಜ್ಯೂಸ್ ಬೇಕೋ, ತಗೊಳ್ಳಿ. ಯಾವುದು ಬೇಕೋ ಅದನ್ನು ನೀವು ಪಡೆದುಕೊಳ್ಳತಕ್ಕಂಥದ್ದು. ನಿಮಗೆ ಹಸಿವಾದಾಗ ಅನ್ನ ಹೇಗೆ ಅವಶ್ಯಕತೆಯೋ, ಜೇಬು ಖಾಲಿ ಆದಾಗ ಅಂದರೆ ತಕ್ಷಣ ಬರಬೇಕು ಅಂತಂದರೆ ಜೇಬು ಖಾಲಿ ಆಗದಾಗೆ ಇರಬೇಕು. ನಿಮ್ಮ ಮನೇಲಿ ದವಸಧಾನ್ಯ ತುಂಬಿರುತ್ತಲ್ಲ, ಹಾಗೆ ನಿಮ್ಮ ಜೇಬು ತುಂಬಿರತಕ್ಕಂಥದ್ದು. ಇದು ಬಹಳ ಅದ್ಭುತವಾದ ಅನುಭೂತಿಯನ್ನು ಪಡೆಯುವಂಥದ್ದು. ಇದು ಅನುಭವಿಸ್ಬೇಕು, ಬಿಟ್ಟರೆ ಹೇಳ್ಕೊಂಡು ಕೂತ್ಕೊಳ್ಳೋದಿಲ್ಲ. ಬೆಲ್ಲ ಹೀಗಿರುತ್ತಂತೆ ಹಾಗಿರುತ್ತಂತೆ ಅಲ್ಲ. ಅದು ನೀವು ಅದನ್ನು ತಿಂದು ನೋಡಿದ್ರೆ ಅದರ ರುಚಿ ಗೊತ್ತಾಗುತ್ತೆ. ಅದಕ್ಕಾಗಿ ಯಾರ್ಯಾರು ಪಡೆದುಕೊಂಡಿರುತ್ತಾರೋ ಅವ್ರಿಗಷ್ಟೇ ಗೊತ್ತಾಗ್ತಕ್ಕಂಥದ್ದು. ಅದಕ್ಕೆ ಈ ಪಾಕೆಟ್ ಲಕ್ಷ್ಮಿ ಅಂತ ಏನು ಇದೆಯೋ, ಅದೃಷ್ಟ ಲಕ್ಷ್ಮಿ ಅಂತ ಏನಿದೆಯೋ, ಪಡೆದುಕೊಂಡು ನಮಗೂ ಕೂಡ ಅಷ್ಟೇ ಅದನ್ನು ಮಾಡಬೇಕು ಅಂತ ಆಲೋಚನೆಗೆ ಇರಲಿಲ್ಲ. ಬಹುಶಃ ಅದು ನಮಗೊಂದು ಆ ದೇವಿ ಅದನ್ನು ಕೊಟ್ಟರೆ ನನ್ನ ಬಾಯಿಂದ ಆಚೆ ಬಂದು ನಿಮಗೆ ತಲುಪಿಸುವಂಥ ಕೆಲಸವನ್ನು ಮಾಡುತ್ತೇನೆ. ಅದನ್ನು ಯಾರ್ಯಾರು ಪಡೆದುಕೊಳ್ಳುತ್ತಾರೋ ಅವರು ಅನುಭವಿಸಿರುತ್ತಾರೆ, ಅನುಭವಿಸ್ತಾ ಬರ್ತಾರೆ. ಬಿಟ್ಟರೆ ತೆಗೆದುಕೊಳ್ಳಲೇಬೇಕು ಅಂತ ಅಲ್ಲವೇ ಅಲ್ಲ, ಅಲ್ಲಗಳೆಯೋದು ಅಂತ ಅಲ್ಲ. ಬಹುಶಃ ನಿಮಗೆ ಪೂರ್ಣವಾಗಿ ಇಷ್ಟ ಇದೆ, ಅದು ಕೂಡ ನಿಮ್ಮ ಪಾಪ ಕರಗಿದ್ದರೆ ಮಾತ್ರ. ಈ ಕರ್ಪೂರ ಹಚ್ಚಿಬಿಟ್ಟು ಅಲ್ಲಿ ಏನು ಉಳಿಯಲ್ಲ ನೋಡಿ. ಯಾವುದೋ ಪೇಪರ್ ಸುಟ್ಟರು ಬೂದಿ ಉಳ್ಕೊಳ್ಳುತ್ತೆ, ಆ ಕರ್ಪೂರ ಸುಟ್ಟ ಮೇಲೆ ಏನು ಬೂದಿ ಉಳಿಯಲ್ಲ. ಹಾಗೆ ನಿಮ್ಮಲ್ಲಿ ಪಾಪ ಇಲ್ಲದೆ ಇದ್ದಾಗಲೇ ಇದು ತೊಗೊಳಕ್ಕಾಗತ್ತೆ. ಬಿಟ್ಟರೆ ನಾವು ಸ್ವಲ್ಪ ಒಂದೇ ಒಂದು ಡಾಟಷ್ಟು ಅನುಮಾನ ಪಟ್ಟು ತೊಗೊಳ್ಳಿ ಬರಲ್ಲ. ಇದನ್ನು ತೆಗೆದುಕೊಳ್ಳಬೇಕಂತ ಇಚ್ಛಾಶಕ್ತಿ ಇದ್ದರೆ ಏನು ತೆಗೆದುಕೊಳ್ಳೋದು? ಈ ಪಾಕೆಟ್ ಲಕ್ಷ್ಮಿ ಅಲ್ಲ. ನೀವು ಮತ್ತಷ್ಟು ಇನ್ನಷ್ಟು ಎರಡರಷ್ಟು ಹಣ ಐಶ್ವರ್ಯವನ್ನು ದೇವಿಯಿಂದ ಪಡೆದುಕೊಳ್ಳುವುದನ್ನೇ ತೆಗೆದುಕೊಳ್ಳುವುದನ್ನಲಾಗಿದೆ. ಅದಕ್ಕಾಗಿ ಇದನ್ನು ಮಾಡಿರೋವಂಥದ್ದು ಈ ಒಂದು ಪಾಕೆಟ್ ಲಕ್ಷ್ಮಿಯ ಬಗ್ಗೆ. ಯಾಕೆಂದರೆ ಸರ್ವದಾ ಇದು ಮ್ಯಾನ್ ಮೇಡ್. ನಾವು ಹೇಗೆ ಮಾಡ್ತೀವಿ ಅಂತಂದರೆ, ಅಷ್ಟು ಪದಾರ್ಥಗಳನ್ನು ಹಾಕಿ ಮಾಡುವಾಗ ಅದನ್ನು ನೋಡಿದರೆ ಆಶ್ಚರ್ಯ ಆಗ್ಬಿಡ್ತೀವಿ ಒಂದು ಸಲ. ಅಬ್ಬಾ, ಏನು ಹಿಂಗಿದೆ ಇದು, ಭಾಳ ವಿಚಿತ್ರ ಆಗಿದೆಯಲ್ಲ. ಅದಕ್ಕೊಂದು ಪಾಕೆಟ್ ಇಟ್ಕೊಳ್ಳೋಕ್ಕೆ, ಪ್ಲಸ್ ಆ ರಕ್ಷೆ ಒಂದು ಡಬ್ಬಿ, ಅದರೊಳಗಡೆ ಹಾಕಿರೋದೆಲ್ಲ ನೋಡಿಬಿಟ್ರೆ ನೀವು ಪ್ರಶ್ನೆಗಳಿಗೆ ದಾರಿ ಇಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಪ್ರಶ್ನೆಗಳಿಗೆ ದಾರಿ ಇಲ್ಲ. ಅನುಭವಿಸೋದಷ್ಟೇ ಇದಕ್ಕೆ ಗೊತ್ತಾಗ್ತಕ್ಕಂತಹ ಸಂಪತ್ತು ಸಂಪನ್ನವಾಗಿದೆ ಎಲ್ಲಿ? ನಮ್ಮ ಜೇಬಲ್ಲಿ. ಇಷ್ಟು ಬಿಟ್ಟರೆ ಬಟ್ ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಪ್ರೀತಿಯಿಂದ ಪಡೆದುಕೊಂಡರೆ, ಒಂದು ಸಲ ನಾವು ಪ್ರೀತಿಯಿಂದ ಪಡೆದುಕೊಂಡರೆ ನೀವೊಂದು 1000 ಸಲ ಮತ್ತಿನ್ನೇನು ನಿಮಗೆ ಬೇಕಾದ ಭಾಗಗಳನ್ನು ಪಡೆದುಕೊಳ್ಳತಕ್ಕಂತಹ ದಿಶಕ್ತಿಯ ಅದೃಷ್ಟ, ಅತ್ಯಂತ ಅನುಭೂತಿಯನ್ನು ಕೊಡತಕ್ಕಂತಹ ಅಮೃತಮಯವನ್ನಾಗಿಸ್ತಕ್ಕಂತಹದ್ದು ಒಂದು ಶಕ್ತಿ ಇದೆ ಅಂತಂದರೆ ನಿಮ್ಮ ಬಳಿ ಇರ್ತಕ್ಕಂಥ ಆ ಒಂದು ಪಾಕೆಟ್ ಲಕ್ಷ್ಮಿ. ಖಂಡಿತ ಗುರುಗಳೇ. ಸೊ ನಮ್ಮ ಬಳಿ ಪಾಕೆಟ್ ಲಕ್ಷ್ಮಿ ಇತ್ತು ಅಂತಂದರೆ ನಮಗೇನು ಬೇಕೋ ಅದನ್ನು ನಾವು ಹೇಗೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ನೀವು ಇದ್ರ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ, ಆದರೂ ಕೂಡ ಸಾಕಷ್ಟು ಜನ ಹೊಸಬ್ರು ಕೂಡ ನಮ್ಮ ಒಂದು ಚಾನಲ್ನ ನೋಡ್ತಾ ಇರ್ತಾರೆ. ಅವರೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಉದ್ದೇಶದಲ್ಲಿ ಈ ಒಂದು ಪ್ರಶ್ನೆನ ಮಾಡಿದೆ ನಾನು. ಉತ್ತರವನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.